ನಮಸ್ಕಾರ, ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ನೀರಾವರಿ ಪಂಪ್ಸೆಟ್ಗಳ ಸಮಸ್ಯೆಗೆ ಕೊನೆಗೂ ಪರಿಹಾರದ ಭರವಸೆ ಸಿಕ್ಕಿದೆ. ಮೋಟಾರ್ಗಳ ಅಳವಡಿಕೆಗೆ ನಿಗದಿಯಾಗಿರುವ ಗಡುವು ಏನು ನೋಡೋಣ. ನಾನು ಆಲ್ರೆಡಿ ಅವ್ರ ಜೊತೆ ಮಾತಾಡಿದ್ದೀನಿ. ಅಲ್ಲಿ ಒಬ್ಬ ಮುಖಂಡರಿದ್ದಾರೆ, ರಾಚಪ್ಪ ಅಂತ. ಅವ್ರ ಜೊತೆ ಫೋನ್ ಮೇಲೂ ಮಾತಾಡಿದ್ದೀನಿ. ಅವ್ರ ಮುಖಂಡರು ಇಲ್ಲಿ ಬಂದರು, ರಾಜ್ಯ ಮಟ್ಟದ ಮುಖಂಡರಿದ್ದರು. ಅವರೆಲ್ಲರೂ ಇಲ್ಲಿ ಬಂದುಬಿಟ್ಟು ನಾವು ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ. ಚೀಫ್ ಇಂಜಿನಿಯರ್ ಮೇಜರ್ ಇರಿಗೇಷನ್ ಅವ್ರ ಜೊತೆ ಮಾತಾಡಿ ನಾನು ಮೇಜರ್ ಇರಿಗೇಷನ್ ಚೀಫ್ ಇಂಜಿನಿಯರ್ನು ನಾನು ಸ್ಥಳಕ್ಕೆ ಕಳಿಸಿದೆ. ಅಲ್ಲಿ ಅವರು ಏನು ನೋಡಿದ್ದಾರೆ ಅಂದರೆ 2 ಮೋಟರ್ಸ್ ವರ್ಕಿಂಗ್ ಇದ್ದಾವೆ, ಇನ್ನೂ 2 ಮೋಟರ್ಸ್ ನಮಗೆ ತಕ್ಷಣ ಬೇಕು. ಈಗ ಮಳೆ ಆಗ್ತಾ ಇದೆ, ಟೇಲ್ ಎಂಡಿಗೆ ನಾವು ಪಂಪ್ ಮಾಡಬೇಕಂದ್ರೆ ಬರೀ ಒಂದು 80% ಹೋಗ್ತಾ ಇದೆ, ಟೇಲ್ ಎಂಡಿಗೆ ಹೋಗ್ತಾ ಇಲ್ಲ, ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದರು. ನಾವು ಇಮಿಡಿಯೇಟ್ಲಿ ಸ್ಪಂದಿಸಿ ಚೀಫ್ ಇಂಜಿನಿಯರಿಗೆ ನಾವು ಮಾತಾಡಿಕೊಂಡು 2 ಮೋಟರ್ಸ್ ಆಲ್ರೆಡಿ ರಿಪೇರಿಗೆ ಕಳಿಸಿದ್ದೀವಿ. ಸೆಪ್ಟೆಂಬರ್ 2 ಅಥವಾ 3ನೇ ತಾರೀಕು ಒಳಗಡೆ ಆ 2 ಮೋಟರ್ ಬರ್ತವೆ. 4ನೇ ತಾರೀಕು 5ನೇ ತಾರೀಕು ಒಳಗಡೆ ಅದನ್ನು ಇನ್ಸ್ಟಾಲ್ ಮಾಡ್ತೀವಂತ ನಾವು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೀವಿ. ನಾನು ಸ್ವತಃ ಅವ್ರ ಜೊತೆ ಮಾತಾಡಿದ್ದೀನಿ. ಸೊ ಅದು ಮೋಟರ್ ಬರುತ್ತೆ, ಇನ್ಸ್ಟಾಲ್ ಆಗುತ್ತೆ. ಎಲ್ಲೆಲ್ಲಿ ಪಂಪಿಂಗ್ ಆಗ್ತಾ ಇದೆ ಪಂಪಿಂಗ್ ಮಾಡ್ತೀವಿ. ಇನ್ನೂ 2 ಮೋಟರ್ ಹಾಕಿದ್ದೀವಿ ಅಂದರೆ ಇನ್ನೂ ಜೋರಾಗಿ ಪಂಪ್ ಮಾಡಲಿಕ್ಕೆ ಆಗುತ್ತೆ. ಅವರಿಗೆ ಅನುಕೂಲ ಮಾಡಲಿಕ್ಕೆ ಎಲ್ಲ ಸಹಾಯ ಶಕ್ತಿ ನಾನು ಪ್ರಯಾಸ ಮಾಡ್ತೀನಿ. ಹಂಗೆ ಎಲ್ಲ ಕಡೆ ನಾವೆಲ್ಲರೂ ಹೋಗಲಿಕ್ಕೆ ಆಗಲ್ಲಲ್ವ. ನಾವು ಬೇರೆ ಬೇರೆ ಕೆಲಸಗಳು. ಈಗ ನಾನು ಹೋಗಲಿಕ್ಕೆ ಆಗಲಿಲ್ಲ ಅಂದರೆ ನನ್ನ AC ಅವರು 4 ಸತಿ ಭೇಟಿಯಾಗಿದ್ದಾರೆ. ಮೇಜರ್ ಇರಿಗೇಷನ್ ಚೀಫ್ ಇಂಜಿನಿಯರ್ ಅವರು 3 ಸತಿ ಹೋಗಿದ್ದಾರೆ. ಸೊ ಈಗ EDC ಅವರು ಹೋಗಬೇಕು. ಸೊ ತಾವು ಹೋಗಿ. ಬಟ್ ನನ್ನ ಪ್ರಕಾರ ಅವ್ರು ಒಪ್ಕೊಳ್ತಾರೆ. ಅವ್ರಿಗೇನು ಪರಿಹಾರ ಬೇಕಲ್ವಾ. ಯಾರೋ ಒಬ್ಬರು ಹೋಗಿ ಆಶ್ವಾಸನೆ ಕೊಡೋದಲ್ಲ, ನಾನು ಸ್ವತಃ ಮಾತಾಡಿದ್ದೀನಿ ಅವ್ರ ಜೊತೆ, ಒಪ್ಕೊಳ್ತಾರೆ. ಪಂಪ್ಸ್ ಇಲ್ಲ, ನನ್ನ ಅಶ್ಯೂರೆನ್ಸ್ ಇದೆ. ಇವತ್ತು ನಾನು ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, 2 ಪಂಪ್ಸ್ ಏನಿದ್ದಾವೆ, ಇನ್ನೂ 2 ಪಂಪ್ಸ್, 4 ಪಂಪ್ಸ್ ಅಲ್ಲಿ ಏತ ನೀರಾವರಿ ಪ್ರಾಜೆಕ್ಟಲ್ಲಿ ನಾವು 100% ಕಡ್ಡಾಯವಾಗಿ ಸೆಪ್ಟೆಂಬರ್ 1st ವೀಕ್ ಒಳಗಡೆ ಇನ್ಸ್ಟಾಲ್ ಮಾಡ್ತೀವಿ. ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಅವರು ಈ ಸತ್ಯಾಗ್ರಹದಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವ್ರ ಕೆಲಸ ಆಗುತ್ತೆ. ಜಿಲ್ಲಾಧಿಕಾರಿಯಾಗಿ ನಾನು ಭರವಸೆಯನ್ನು ಕೊಡ್ತಾ ಇದ್ದೀನಿ. ತಾವು ಅವರಿಗೆ ಸ್ವಲ್ಪ ಮನವೊಲಿಸಬೇಕು. ಸೆಪ್ಟೆಂಬರ್ ಮೊದಲ ವಾರದೊಳಗೆ ಕೆಲಸ ಪೂರ್ಣಗೊಳಿಸುವ ಭರವಸೆ ನೀಡಲಾಗಿದೆ. ಇದೀಗ ಈ ಭರವಸೆ ಎಷ್ಟರ ಮಟ್ಟಿಗೆ ಈಡೇರುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ.